ಶರಣ ಫೌಂಡೇಶನ್ ಒಂದು ಕಾರ್ಯಕ್ರಮ ಏರ್ಪಡಿಸಿದ್ದಾರೆ. ಅದ್ರ ಜೊತೆಗೆ ಇವತ್ತು ಒಂದು ಪುಣ್ಯ ದಿನ ಶ್ರೀರಾಮನವಮಿ ಆಚರಣೆ ನಮ್ಮೆಲ್ಲರೂ ಸಮ್ಮುಖದಲ್ಲಿ ನಡೀತಾ ಇದೆ. ಇದಕ್ಕೆ ನನ್ನನ್ನು ಆಹ್ವಾನಿಸಿದ್ದಕ್ಕೆ ಈ ಒಂದು ಸಂಸ್ಥೆಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ನಾವು ಈ ಏಪ್ರಿಲ್ ತಿಂಗಳು ಅಂದರೆ ಒಂದು ಸಂಭ್ರಮಾಚರಣೆ. ಯಾಕಂದರೆ ಮಹಾನ್ ವ್ಯಕ್ತಿಗಳು ಜನ್ಮವೆತ್ತಿದ್ದ ತಿಂಗಳು ಅಂದರೆ ಏಪ್ರಿಲ್. ಮೊದಲನೆಯದಾಗಿ ನಿನ್ನೆ ಶಿವಕುಮಾರ ಸ್ವಾಮೀಜಿ ವಿವಿಧ ದಾಸೋಹಿ ಇಡೀ ಪ್ರಪಂಚದ ಬೆಳಕು ಅಂತ ಅಂತಾರಿದ್ರು. ಅಂಥ ಒಂದು ಮಹಾತ್ಮರು ಹುಟ್ಟಿದಂಥ ದಿನ. ಹಾಗೆ ಈ ತಿಂಗಳು 7ನೇ ತಾರೀಕು ನಮ್ಮ ಪಾಶ್ಚಾತ್ಯರು ಕನ್ನಡದ ನಿಘಂಟನ್ನು ಬರೆದು ಹೆಸರುವಾಸಿಯಾಗಿರುವಂಥ ಕಿಟ್ಟಲ್ ಅವರು ಹುಟ್ಟಿರೋ ಒಂದು ದಿನ. ಹಾಗೆ ಈ ತಿಂಗಳು ನಮ್ಮ ಮೇರು ನಟ ವರನಟ ರಾಜ್ಕುಮಾರ್ ಅವರು ಹುಟ್ಟಿರೋ ಅಂಥ ಒಂದು ತಿಂಗಳು. ಸುಮಾರು ಜನ ಮಹಾತ್ಮರು ಹುಟ್ಟಿರೋ ಅಂಥ ಒಂದು ಈ ತಿಂಗಳನ್ನು ನಾವು ಪುಣ್ಯ ದಿನ ಅಂತ ನಾನು ಹೇಳಕ್ ಇಚ್ಛೆ ಪಡ್ತೀನಿ. ಇವತ್ತಿನ ದಿವಸ ನಾನು ಒಂದು ಎಲ್ಲ ಮಹಾತ್ಮರ ಬಗ್ಗೆನೂ ನಾವು ತಿಳ್ಕೋಬೇಕಾಗಿದೆ. ನಾನು ಇವತ್ತು ನಿಮಗೆ ತಿಳಿಸ್ತಾ ಇರೋದು ರೆವಿಡೆಂಟ್ ಕಿಟ್ಟಲ್ ಅವ್ರ ಬಗ್ಗೆ. ಯಾಕಂದ್ರೆ ನಮ್ಮ ಭಾರತದಲ್ಲಿದ್ದು ಕರ್ನಾಟಕನ ಬೆಳೆಸೋ ಒಂದು ಹವ್ಯಾಸ ಎಲ್ಲರಲ್ಲೂ ಇದೆ. ನಾವು ಕರ್ನಾಟಕದವರಾಗಿ ಕನ್ನಡಿಗರಾಗಿ ಮಾಡ್ತೀವಿ. ಆದರೆ ಪಾಶ್ಚಾತ್ಯರಾಗಿ ನಮ್ಮ ಒಂದು ಕನ್ನಡನ ಬೆಳಕಿಗೆ ತಂದು ಪಾಶ್ಚಿಮಾತ್ಯ ದೇಶಗಳಲ್ಲೂ ನಮ್ಮ ಕನ್ನಡನ ಹರಡುವಂತ ಒಂದು ಮಹಾನ್ ವ್ಯಕ್ತಿ ಇಲ್ಲ ಬೇಡ. ಈ ರೆವಿಡೆಂಟ್ ಫರ್ಡಿನಾಂಡ್ ಕಿಟ್ಟಲ್ ಅವರು 1832ರಲ್ಲಿ ಜರ್ಮನಿಲಿ ಹುಟ್ಟಿದ್ರು. ಜರ್ಮನಿ ಸಂಜಾತನಾದ್ರೂ ಅಚ್ಚರಿ ಸಂಗತಿ ಅಂದ್ರೆ ಇವರು ಕನ್ನಡದ ಸಾಹಿತಿ. ಫಾರಿನವರಾದ್ರೂ ಕೂಡ ನಮ್ಮಲ್ಲಿ ಕನ್ನಡದ ಸಾಹಿತಿ ಆದ್ರು. ಇವರು 1832ರಲ್ಲಿ ಜರ್ಮನಿ ಸಾಗರದ ತೀರದಲ್ಲಿರೋ ಪ್ರಿನ್ಲ್ಯಾಂಡ್ ಅಲ್ಲಿ ಹುಟ್ಟುತ್ತಾರೆ. ತಂದೆ ಒಬ್ರು ಪಾದ್ರಿ ಆಗಿರ್ತಾರೆ, ತಾಯಿ ಹೌಸ್ ವೈಫ್ ಗೃಹಿಣಿ ಆಗಿರ್ತಾರೆ. ಇವ್ರ ತಾಯಿಗೆ 9 ಜನ ಮಕ್ಕಳು. 9 ಜನದಲ್ಲಿ ದೊಡ್ಡ ಮಗನೇ ಈ ರೆವಿಡೆಂಟ್ ಕಿಟ್ಟಲ್ ಆಗಿರ್ತಾರೆ. ಇವರು ತಮ್ಮ ವಿದ್ಯಾಭ್ಯಾಸನ ಬಾಸೆಲ್ ಮಿಷನ್ ಸಂಸ್ಥೆ ಮಿಷನರಿ ಮುಗಿಸ್ತಾರೆ. 1853ರಲ್ಲಿ ಹಾಪ್ಮನ್ ಮತ್ತೆ ಕಿಟ್ಟಲ್ ಅವರನ್ನ ದಕ್ಷಿಣ ಭಾರತದ ಧಾರವಾಡ ಪಟ್ಟಣಕ್ಕೆ ಮತ ಪ್ರಚಾರಕ್ಕಾಗಿ ಅಲ್ಲಿಂದ ಇಲ್ಲಿಗೆ ಅವ್ರನ್ನ ಕಳಿಸ್ಕೊಡ್ತಾರೆ. ಆಗ ರೇ ವೀಗಲ್ ಅನ್ನೋರು ಬ್ರಿಟಿಷ್ ಅಧಿಕಾರಿ ಧಾರವಾಡದಲ್ಲಿರ್ತಾರೆ. ಇವರ ಆದ್ಯ ಕರ್ತವ್ಯ ಏನು ಅಂದ್ರೆ ಅಲ್ಲಿಂದ ಬಂದಿರೋದು ಅವರ ಕ್ರಿಶ್ಚಿಯನ್ ಮತನ ನಮ್ಮಲ್ಲಿ ಪ್ರಚಾರ ಮಾಡಿ ಹರಡಬೇಕು ಅನ್ನೋ ಒಂದು ಧ್ಯೇಯ. ಆದ್ರೆ ಇವರು ಅದನ್ನೆಲ್ಲ ಬಿಟ್ಟು ತಮ್ಮ ಮಾನವೀಯ ಮೌಲ್ಯಗಳ ಗಣಿಯಾಗಿರ್ತಾರೆ. ಮತ್ತೆ ಇವರು ಕನ್ನಡದ ಬಗ್ಗೆ ವಿಶೇಷ ಒಲವನ್ನು ಹೊಂದಿರ್ತಾರೆ. ಯುರೋಪಿಯನ್ ಭಾಷೆಗಳಲ್ಲಿ ಪ್ರಭುತ್ವ ಹೊಂದಿದ್ದ ಇವ್ರಿಗೆ ಧಾರವಾಡದ ಪರಿಸರ, ನಿಸರ್ಗ, ಸೌಂದರ್ಯ, ಇಲ್ಲಿನ ಮುಗ್ಧ ಜನರ ಭಾಷೆ, ಸರಳ ಆಚಾರ, ವ್ಯವಹಾರ, ಉಡುಗೆ ತೊಡುಗೆ ಎಲ್ಲ ಬಹು ಮೆಚ್ಚುಗೆ ಆಗುತ್ತೆ. ಕನ್ನಡ ಭಾಷೆಯ ಅಭಿಮಾನಕ್ಕಂತೂ ಇವರು ಮಾರು ಹೋಗ್ಬಿಟ್ಟು ಇವರಲ್ಲಿ ಅಧಿಕ ಪ್ರೀತಿ ಬೆಳೆದಿರುತ್ತೆ. ಇವರು ತಮ್ಮ ತಾಯ್ನಾಡಿಗೆ ತಿರುಗಿ ಹೋಗ್ಬೇಕಾದ್ರೆ ನಮ್ಮವರಲ್ಲಿ ಒಬ್ಬರು ಆಗ್ಬಿಟ್ಟಿರ್ತಾರೆ. ಇದಕ್ಕೆ ಕಾರಣ ಅವರ ಕನ್ನಡ ನಾಡು ಭಾಷೆಯ ಬಗ್ಗೆ ಇದ್ದ ಅಪಾರ ಪ್ರೀತಿ, ವಿಶ್ವಾಸ, ಅನುಭೂತಿ. ಕನ್ನಡ ನುಡಿಯ ಸಂವರ್ಧನೆಗೆ ಅವರು ಮಾಡಿದ ಕಾರ್ಯ ಸೇವೆ ಅನನ್ಯವಾಗಿತ್ತು. ಬೇಂದ್ರೆ ಅವರನ್ನ ಕುರಿತು ಹೇಳ್ಬೇಕಾದ್ರೆ ಹೇಳ್ತಾರೆ, ಕನ್ನಡಕ್ಕೆ ಕನ್ನಡಿಯ ಹಿಡಿದು ದುಡಿಯುವವ ನೀನೆ, ಕನ್ನಡಕ್ಕೆ ಕನ್ನಡಿಯ ಹಿಡಿದು ದುಡಿಯುವವ ನೀನೆ ಅಂತ ಹೇಳಿದ್ದಾರೆ. ಧಾರವಾಡಕ್ಕೆ ಬಂದ ಮೊದಲು ಅವರು ದೇಸಿ ಭಾಷೆನ ಅರಿಬೇಕು ಅಂತ ಅರ್ತ್ಕೊಳ್ಬೇಕು ಅಂತ ಕಾಡು, ಮೇಡು, ಹಳ್ಳಿ, ಗುಡ್ಡಗಾಡು ಎಲ್ಲ ಕಡೆ ಕಾಲ್ನಡಿಗೆಲೆ ಓಡಾಡಿ ಆ ಪ್ರದೇಶದಲ್ಲಿರೋ ಜನರನ್ನ ಭೇಟಿ ಮಾಡಿ ಅವರ ಆಡು ಭಾಷೆಯ ಪರಿಚಯ ಮಾಡ್ಕೊತಾರೆ. 13 ವರ್ಷಗಳ ಶ್ರಮ ವಹಿಸಿ ಇವರು ಹಳೆಗನ್ನಡದ ವ್ಯಾಕರಣ ಸಂಬಂಧವಾದ ಒಂದು ಗ್ರಂಥನ ಪ್ರಕಟಿಸ್ತಾರೆ. ಕನ್ನಡದ ಜೊತೆಗೆ ಸಂಸ್ಕೃತ ಕೂಡ ಇವ್ರಿಗೆ ಬಂದು ಕಲಿತಾರೆ. 1862ರಲ್ಲಿ ಬೈಬಲಿನ ಹೊಸ ಒಡಂಬಡಿಕೆಯನ್ನು ಕನ್ನಡಕ್ಕೆ ತರ್ತಾರೆ. 1863ರಲ್ಲಿ ಕಥಾಮಾಲಿಕೆ ಪ್ರಸಿದ್ಧ ಪತ್ರಿಕೆಯನ್ನು ಪ್ರಸಿದ್ಧಿಪಡಿಸ್ತಾರೆ. 1862ರಲ್ಲಿ ಸಣ್ಣ ಕರ್ನಾಟಕ ಕಾವ್ಯಮಾಲೆ ಪದ್ಯ ಸಂಗ್ರಹ ಬೆಳಕಿಗೆ ತರ್ತಾರೆ. ಮುಂದೆ